ಮೈಸೂರು ಅರಮನೆಗೆ 10,000 ಹೊಸ ಬಲ್ಬ್ಗಳನ್ನು ಬದಲಾವಣೆ ಮಾಡಲಾಗಿದೆ. ನಿಷ್ಕ್ರಿಯಗೊಂಡಿದ್ದಂತಹ ಬಲ್ಬ್ಗಳನ್ನು ಬದಲಿಸಿ ಹೊಸ ಬಲ್ಬ್ಗಳನ್ನು ಅಳವಡಿಕೆ ಮಾಡಿದ್ದು ಮೈಸೂರು ಅರಮನೆಗೆಂದೇ ಪ್ರತ್ಯೇಕವಾಗಿ ತಯಾರಿಸುವಂತಹ ವಿದ್ಯುತ್ ಬಲ್ಬ್ಗಳು. ತಿರುಪಿನ ಬಿಡಿಯಾಕಾರದಂತಹ ವಿಶೇಷ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಕೆ ಮಾಡಲಾಗಿರುವಂಥದ್ದು. ಆರಂಭದಲ್ಲಿ ಅರಮನೆಗೆ 20 ವ್ಯಾಟ್ನ ಬಲ್ಬ್ಗಳನ್ನು ಅಳವಡಿಸಲಾಗ್ತಿತ್ತು. ಪರಿಣಾಮ ಅರಮನೆಯ ಸೌಂದರ್ಯ ಅಷ್ಟಾಗಿ ಬಿಂಬಿತವಾಗ್ತಿರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ 15 ವ್ಯಾಟ್ ಬಲ್ಬ್ಗಳ ಅಳವಡಿಕೆ ಆಗ್ತಾ ಇದೆ. ಅರಮನೆಯ ಸೌಂದರ್ಯವನ್ನು ಸವಿಯುವಂತಾಗಲು 15 ವ್ಯಾಟ್ ಬಲ್ಬನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಮೈಸೂರು ಅರಮನೆ ಜಗಮಗಿಸುತ್ತದೆ. ಮೈಸೂರು ಅರಮನೆಗೆ 10,000 ಹೊಸ ಬಲ್ಬ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನಿಷ್ಕ್ರಿಯಗೊಂಡಿದ್ದ ಬಲ್ಬ್ಗಳನ್ನು ಬದಲಿಸಿ ಹೊಸ ಬಲ್ಬ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದು ಮೈಸೂರು ಅರಮನೆಗೆಂದೇ ಪ್ರತ್ಯೇಕವಾಗಿ ತಯಾರಿಸುವಂತಹ ವಿದ್ಯುತ್ ಬಲ್ಬ್ಗಳು. ಇನ್ನು ತಿರುಪಿನ ಬಿರುಡೆ ಆಕಾರದಂತಹ ವಿಶೇಷ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಆರಂಭದಲ್ಲಿ ಅರಮನೆಗೆ 20 ವ್ಯಾಟ್ನ ಬಲ್ಬ್ಗಳನ್ನು ಅಳವಡಿಸಲಾಗ್ತಾ ಇತ್ತು. ಪರಿಣಾಮ ಅರಮನೆಯ ಸೌಂದರ್ಯ ಅಷ್ಟಾಗಿ ಬಿಂಬಿತವಾಗ್ತಾ ಇರಲಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ 15 ವ್ಯಾಟ್ ಬಲ್ಬ್ಗಳ ಅಳವಡಿಕೆ ಆಗ್ತಾ ಇದೆ. ಅರಮನೆಯ ಸೌಂದರ್ಯವನ್ನು ಸವಿಯುವಂತಾಗಲು 15 ವ್ಯಾಟ್ ಬಲ್ಬನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಮೈಸೂರು ಅರಮನೆ ಜಗಮಗಿಸುತ್ತಿರುತ್ತದೆ. ಮೈಸೂರು ಅರಮನೆಗೆ 10,000 ಹೊಸ ಬಲ್ಬ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ನಿಷ್ಕ್ರಿಯಗೊಂಡಿದ್ದಂತಹ ಬಲ್ಬ್ಗಳನ್ನು ಬದಲಿಸಿ ಹೊಸ ಬಲ್ಬ್ಗಳನ್ನು ಅಳವಡಿಸಲಾಗಿದೆ. ಮೈಸೂರು ಅರಮನೆಗೆಂದೇ ಪ್ರತ್ಯೇಕವಾಗಿ ತಯಾರಿಸುವಂತಹ ಈ ವಿದ್ಯುತ್ ಬಲ್ಬ್ಗಳು. ಆರಂಭದಲ್ಲಿ ಅರಮನೆಗೆ 20 ವ್ಯಾಟ್ನ ಬಲ್ಬ್ಗಳನ್ನು ಅಳವಡಿಸಲಾಗ್ತಾ ಇತ್ತು. ಪರಿಣಾಮ ಅರಮನೆಯ ಸೌಂದರ್ಯ ಅಷ್ಟಾಗಿ ಬಿಂಬಿತವಾಗ್ತಾ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ 15 ವ್ಯಾಟ್ಗಳ ಬಲ್ಬ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಅರಮನೆಯ ಸೌಂದರ್ಯ ಸವಿಯುವಂತಾಗಲಿ ಅಂತ 15 ವ್ಯಾಟ್ ಬಲ್ಬನ್ನು ಅಳವಡಿಕೆ ಮಾಡಲಾಗಿದೆ. ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಮೈಸೂರು ಅರಮನೆ ಜಗಮಗಿಸುತ್ತದೆ.